ರಾತ್ರಿ ಓಂ ಶಕ್ತಿ ಪ್ರೊಸೆಷನ್ ಹೋಗುವಾಗ ಅದೇನು ಯಾರು ಮಾಡಿದ್ರು ತಪ್ಪದು, ಮೈನರು ಮೇಜರು ಅದು ಲೆಕ್ಕಕ್ಕೆ ಬರಲ್ಲ. ನನ್ನ ಅನಿಸಿಕೆ ಸಣ್ಣ ಮಕ್ಕಳು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಅದೇ DCP ಅವ್ರಿಗೆ ಹೇಳಿದೆ, ಪಾಪ ಅದೇ 13 ವರ್ಷ 14 ವರ್ಷ ಹುಡುಗರು ಅಂತ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಹುಡುಗರು ಮಾಡಿ ಸಣ್ಣ ಹುಡುಗರು ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು, ಮೈನರ್ ಮಾಡಿದ್ರು ತಪ್ಪು, ದೊಡ್ಡವ್ರು ಮಾಡಿದ್ರು ತಪ್ಪು. ಅದಕ್ಕೆ ನಾನು DCPಗೆ ಹೇಳಿದ್ದೀನಿ, ಅದು ಹಿಂದೆ ಮಕ್ಕಳು ಹಿಂದೆ ಯಾರನ್ನ ಇರ್ಬೋದು ನನಗೆ ಅನಿಸ್ತಾ ಇದೆ, ದಯಮಾಡಿ ತನಿಖೆ ಮಾಡಿ ಅಂತ DCPಗೂ ಸೂಚನೆಯನ್ನು ಕೊಟ್ಟಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಸ್ವಾಮೀಜಿ ಇಲ್ಲಿ ಇದ್ದಾರೆ ಕೇಳಿ, ಅಧ್ಯಕ್ಷರು ಇಲ್ಲೇ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ನಾನು 2008 MLA ಆದಮೇಲೆ ಒಂದು ಸಣ್ಣ ಇನ್ಸಿಡೆಂಟ್ ಆಗೋಕ್ಕೆ ನಾನು ಕೊಟ್ಟಿಲ್ಲ. ಸಣ್ಣ ಇನ್ಸಿಡೆಂಟ್ ನಮ್ಮಲ್ಲಿ ದೇವ್ರ ದಯೆಯಿಂದ ಒಂದು ಸಣ್ಣ ಇನ್ಸಿಡೆಂಟ್ ಆಗಲ್ಲ, ನನ್ನ ಗಮನಕ್ಕೂ ತರಲ್ಲ. ಹಂಗೇನಾರು ಆದರೆ ಅವರವರೇ ಬಗೆಹರಿಸ್ಕೊತಾರೆ. ರಾತ್ರಿ ತಾವು ನೋಡಿರ್ಬೋದು, ನಮ್ಮ ಲೋಕಲ್ ಲೀಡರ್ಸ್, ನಮ್ಮ VS ಗಾರ್ಡನ್ ಲೋಕಲ್ ಲೀಡರ್ಸ್ ಎಲ್ಲ ಭಾಳ ಜನ ಆಚೆಯಿಂದ ಬಂದಿದ್ದಾರೆ, ನಮ್ಮವರೇ ಕಿಚ್ಚಾಡಿದ್ದಾರೆ. ನಿಮಗೆಲ್ಲ ಏನ್ರಿ ಕೆಲಸ, ನಾವು ಇದ್ದೀವಿ ಏರಿಯಾದಲ್ಲಿ, ನಾವೆಲ್ಲ ಸೆಟ್ರೇಟ್ ಮಾಡ್ಕೊತೀವಿ, ನೀವೇನಿಗೆ ಬಂದ್ರಿ ನೀವು ಅಂತ ಹೇಳ್ಬಿಟ್ಟು ಅವರೇ ಗಲಾಟೆ ಮಾಡಿದ್ದಾರೆ ನೆನ್ನೆ ರಾತ್ರಿ. ನಿಮಗೂ ಮಾಹಿತಿ ಬಂದಿರ್ಬೋದು ಆ ಥರ. ಇಲ್ಲಿ ನಾವೆಲ್ಲ ಸ್ವಂತ ನಾವು ಅಣ್ಣ ತಮ್ಮದಿರಂಗೆ ಯಾರಿಗೂ ಇಂಥ ಅವಕಾಶ ಮಾಡೋಕ್ಕೆ ಬಿಡಲ್ಲ. ಯಾರು ಮಾಡಿದ್ರು ತಪ್ಪೋದು, ಸಣ್ಣ ಮಕ್ಕಳು ಮಾಡಿದ್ರು ತಪ್ಪು, ದೊಡ್ಡ ಮಕ್ಕಳು ಮಾಡಿದ್ರು ತಪ್ಪದು. ಆದಮೇಲೆ ಏನು ಕಾನೂನು ಕ್ರಮ ತೊಗೊಳ್ಬೇಕು ಕಾನೂನು ಕ್ರಮ ತೊಗೊಳ್ತೀವಿ. ಇನ್ನು ಮುಂದೆ ಈ ಥರ ಆಗ್ಕೊಡುದು, ಈ ಥರ ಆಗ್ದಂಗೆ ನೋಡ್ಕೊತೀವಿ. ಇಲ್ಲ ಪ್ರತಿ ಬಾರಿ ಇಲ್ಲ, ಸ್ವಾಮೀಜಿ ಇಲ್ಲೇ ಇದ್ದಾರೆ ಕೇಳಿ. ಇಲ್ಲ ಕೇಳಿ, ಒಂದು ನಿಮಿಷ ನೋಡಿ. ಮಾಧ್ಯಮದಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮಗೆ. ನಾನು ಬೇರೆ ಕಡೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಚಾಮರಾಜಪೇಟಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಗೋಕ್ಕೆ ನಾವು ಬಿಟ್ಟಿಲ್ಲ, ಮುಂದೆನೂ ಬಿಡಲ್ಲ. ನಾವು ಯಾರಿದ್ರು ತಪ್ಪೆ ಅಂತ ಹೇಳ್ತಲ್ವ ನಾವು, ನಮ್ಮಲ್ಲ ಅದಾಗಬಾರ್ದಾಗಿತ್ತು. ನೆನ್ನೆ ಯಾರೋ ಸಣ್ಣ ಮಕ್ಕಳು ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಸಣ್ಣ ಮಕ್ಕಳು ಮಾಡೋದು ತಪ್ಪೇ, ದೊಡ್ಡವ್ರು ಮಾಡೋದು ತಪ್ಪು. ನನಗೇನಂದರೆ ಡೌಟ್, ಎಲ್ಲ ಒಂದು ಕಡೆ ಸಣ್ಣ ಮಕ್ಕಳಿಗೆ ಯಾರೋ ನಾವು ಹೇಳ್ಕೊಟ್ಟು ಮಾಡಿಸಿರ್ಬೋದು, ಅದು ನೋಡಿ ಅಂತ ನಾನು DCPಗೂ ಸೂಚನೆ ಕೊಟ್ಟಿದ್ದೀನಿ. ನಾನು ಅದು ನೋಡಿ ಮಾಡಿ ಅಂತ ಹೇಳಿದ್ವಿ. ಆ ಥರ ಎಲ್ಲ ಈ ಘಟನೆ ಆಗಬಾರ್ದು, ಇಲ್ಲಿಲ್ಲ ಎಲ್ಲೂ ಈ ಥರ ಘಟನೆ ಆಗ್ಕೊಡ್ದು. ಸರ್, ಈಗ ಮಾಜಿ ಪೊಲೀಸ್ ಆಯುಕ್ತರು ಜಮೀರ್ ಅಹಮದ್ ಖಾನ್ ಅವರು ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ ಅಲ್ಲಿ, ಅದಕ್ಕೋಸ್ಕರ ಈಗ ಅವರು ಅವ್ರು ರಾಜಕೀಯ ಬೇಳೆ ಬೆಳೆಸ್ಕೊಳ್ಳೋಕ್ಕೆ ಅವ್ರು ಏನು ಬೇಕಾದ ಹೇಳ್ಬೋದು. ಅವರು ಕಮಿಷನರಾಗಿ ಕೆಲಸ ಮಾಡಿದ್ದಾರೆ, ಪೊಲೀಸ್ ಇಲಾಖೆಯಲ್ಲೇ ಇದ್ದವರು. ಅವರು ಪೊಲೀಸ್ ಇಲಾಖೆ ರಾಜಕೀಯ ಮಾಡಿ ಅದೇನಾಗ್ತದೆ, ಬ್ಲಡ್ಡೇ ಪೊಲೀಸ್ ರೂಪದಲ್ಲಿ ಮಾತಾಡಿ ನೀವು. ಸರ್, ಅವರು ಕಮಿಷನರ್ ಆಗಿದ್ರು, ಆದರೆ ಅವ್ರು ಹೇಳ್ತಿರೋದು ಎಲ್ಲ ಕ್ರಿಮಿನಲ್ಸ್ ಕೃತ್ಯಗಳು ಕೂಡ ಬಾಸು ನಮ್ಮಲ್ಲಿ ಯಾವ ಕಾರಣಕ್ಕೆ ನಾವೆಲ್ಲ ಒಂಥರ ಇಲ್ಲಿ ನೋಡಿ, ದೇವರಾಡಿ ಹೇಳ್ತೀನಿ, ನಾವೆಲ್ಲ ಅನ್ನ ತಂದಿರೋ ನಾವು ಯಾವ ಕಾರಣಕ್ಕೆ ಅದು ಅವಕಾಶ ಕೊಡಲ್ಲ. ನಾನಿರೋರ್ಗು ಅಂತೂ ಕೊಡಲ್ಲ ಸರ್. ಗಾಂಜಾ ಜಾಸ್ತಿ ಆಗ್ತದೆ ನೋಡಿ, ಇವನು ಸಿಟ್ ಮಾಡ್ಕೊತಾನೆ ಕೇಳಿ ನನ್ನ ಬಗ್ಗೆ. ಇವನು ನನ್ನ ವಿರೋಧನೇ ಓಡಾಟ ಮಾಡ್ಕೊಂಡು ಬರ್ತಾರೆ. ಆ ವಿಚಾರದ ಹೇಳ್ಬಿಡ್ಲಿ, ಇವನು ನಾನು ಜಾತಿ ಭೇದ ಮಾಡ್ತೀನ ಬಾಸು, ಹೇಳ್ಬೇಕು, ಸತ್ಯ ಹೇಳ್ಬೇಕು. ನೀವು ಆದ್ರೆ ಮಾಡಕ್ ಬಿರಲ್ಲ, ಎಲ್ಲೋ ಒಂದ್ ಕಡೆ ಸ್ವಲ್ಪ ಇಲ್ಲ ಕಂಟ್ರೋಲ್ ಮಾಡಬೇಕು. ನೀವು ಹೇಳ್ತಾರೆ ಅದು ಮಾಡಬೇಕು, ಇನ್ನು ಮುಂದೆ ಇದು ಹಾಕ್ಕೊಡ್ದು. ಸರ್, ಏನು ಕಾರಣ ಇರ್ಬೋದು ಈ ರೀತಿ ಆಗಕ್ಕೆ? ಅದು ಏನಂತ ಪೊಲೀಸವ್ರು ತನಿಖೆ ಮಾಡ್ತಾ ಇದ್ದಾರೆ. ರಾತ್ರಿ 3 ಜನ ಮಕ್ಕಳನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರು 14 ಜನ 13 ವರ್ಷ ಅಂತ ಮಕ್ಕಳನ್ನ 3 ಜನ ಅರೆಸ್ಟ್ ಮಾಡಿದ್ದಾರೆ. ನಾನು DCPಗೆ ಈಗ ಅಂದೆ, ನಾನು ಮಕ್ಕಳು ಅಂದರೆ ಯಾರನ್ನ ಹಿಂದೆ ಇರ್ಬೋದು, ಅದು ಒಂಚೂರು ನೋಡಿ ಅಂತ ಹೇಳಿದ್ದೀನಿ. ಈಗ ಪೊಲೀಸ್ ಯಾರೇ ಅಂತ ಹತ್ತು ಪೊಲೀಸರು ತನಿಖೆ ಮಾಡಬೇಕು, ನಾನು ತನಿಖೆ ಮಾಡೋಕ್ಕಾಗ್ತದೆ. ಯಾರು ಇಲ್ಲ, ಇದು ಅವ್ರಿಗೂ ಅಷ್ಟೇ, ಯಾವತ್ತೂ ಆಗಬಾರ್ದು ಈ ಥರ ಆಗ್ಕೊಡ್ದು. ಈ ಥರ ನಾವೆಲ್ಲ ಒಂಥರ ಅಣ್ಣ ತಮ್ಮದಿರಲ್ಲಿದ್ವಿ. ನಾವು ಈ ಥರ ಘಟನೆ ಆಗಬಾರ್ದಾಗಿದ್ದು ಘಟನೆ ಆಗಿದೆ. ಇನ್ನು ಮುಂದೆ ಘಟನೆ ಆಡ್ದಂಗೆ ನೋಡ್ಕೊಬೇಕು, ನಾವು ನೋಡ್ಕೊತೀವಿ. ಬಳ್ಳಾರಿ ಬೇಡ ಇವತ್ತು. ಹಾಂ ಸರ್, ಕೋಗಿಲು ವಿಚಾರದಲ್ಲಿ ಇದು ಈ ವಿಚಾರ ಮಾತಾಡಿ ಇಲ್ಲ ಆಯಿತು. ಈಗ ಕೃಷ್ಣ ಬೈರೇಗೌಡರು ಇರಲಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಸತ್ಯಶೋಧನಾ ಸಮಿತಿಯನ್ನು ಕಳಿಸಿ ಮಿಸ್ಟರ್ ಜಮೀರ್ ಅಹಮದ್ ಅವರೇ, ನೀವು ತನಿಖೆ ಮಾಡಲ್ವಲ್ಲ. ಆದರೆ ತನಿಖೆ ಮಾಡೋಕ್ಕಂತಲೇ ಬಳ್ಳಾರಿಗೋಸ್ಕರ ಸತ್ಯಶೋಧನಾ ಸಮಿತಿ ಹೋಗಿತ್ತಲ್ವಾ? ಇಲ್ಲಿ ಯಾಕೆ ಆಗಬಾರ್ದು ಸತ್ಯಶೋಧನಾ ಸಮಿತಿ? ಯಾಕೆ? ಸಣ್ಣವ್ರು ತಪ್ಪು ಮಾಡಿಕ್ಕಿಲ್ಲ. ನೋಡಿದ್ದೀವಲ್ಲ ಎಷ್ಟು ಜನ ಎಲ್ಲೆಲ್ಲಿ ನಿಂತ್ಕೊಂಡು ಕಲ್ಲು ಎಸೆದಿದ್ದಾರೆ, ಥೂ ಅಂತ ಉಗಿದಿದ್ದಾರೆ ಅಂತ ಹೇಳಿ. ಯಾರು ಹೇಳ್ಕೊಡ್ತಾರೆ ಇವನ್ನೆಲ್ಲ ಮಕ್ಕಳಿಗೆ? ಯಾರು ಹೇಳ್ಕೊಡ್ತಾರೆ? ಬೇರೆ ಧರ್ಮದಲ್ಲಿರುವಂಥ ಮಕ್ಕಳು ಈ ರೀತಿಯಾಗಿ ಮಾಡ್ತಾರಾ? ಅವ್ರಿಗೆ ಎಲ್ಲ ದೇವರುಗಳನ್ನು ಕೂಡ ಒಂದೇ ಅಂತ ಕಲಿಸ್ಕೊಡ್ತಾರೆ ಪಾಠವನ್ನು. ಆದರೆ ಇಲ್ಲಿರುವಂಥ ಮಕ್ಕಳಿಗೆ ಯಾಕೆ ಅದನ್ನು ಕಲಿಸ್ಕೊಡೋದಿಲ್ಲ? ಅಲ್ಲ ಒಬ್ಬನೇ, ಅಲ್ಲ ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನುವಂಥದ್ದನ್ನು ಬೆಳಗ್ಗೆ ಎದ್ದೇನೆ ಕೇಳಬೇಕಲ್ವಾ? ಇದನ್ನು ಫಸ್ಟ್ ಬಿಡಿ. ಇದನ್ನು ಬಿಟ್ಟರೆ ಮಕ್ಕಳು ಎಲ್ಲ ದೇವರು ಒಂದೇ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ತಾರೆ. ಆವಾಗ ಈ ರೀತಿಯಾಗಿ ಕಲ್ಲು ಎಸೆಯೋದು ನಿಲ್ಲುತ್ತೆ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ಅಲ್ಲ ಒಬ್ಬನೇ, ಅಲ್ಲ ಬಿಟ್ಟರೆ ಇನ್ಯಾರೂ ಇಲ್ಲ, ಹಾಗಾಗಿ ಇನ್ನುಳಿದಂಥ ದೇವ್ರವ್ರಿಗೆ ಲೆಕ್ಕಕ್ಕೆ ಇಲ್ಲ, ತೊಗೊಂಡು ಕಲ್ಲು ಹೋಗಿ. ಇದೇ ಮಾನಸಿಕತೆ. ಇದನ್ನು ಬದಲಾವಣೆ ಮಾಡಿ ಮಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರೇ.